ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ಅಪ್ಡೇಟ್ ಐತಿ, ಅದನ್ನ ನೋಡ್ಬಿಡೋಣ್ರಿ. ಕಲಬುರಗಿ ಬಂದಾಗಿ ಹೆಣ್ಮಕ್ಳೆಲ್ಲ ಭಾಳ ಕಣ್ಣೀರು ಹಾಕಾಕತ್ತಾರಂತ ನೋಡ್ರಿ. ಊರಾಗ ಒಂದು ಬಸ್ ಇಲ್ಲ, ಆಟೋ ಇಲ್ಲ, ಬೈಕ್ ಇಲ್ಲ, ನಡು ರೋಡ್ನ್ಯಾಗ ನಿಂತು ಕಣ್ಣೀರು ಹಾಕಾಕತ್ತಾರ ಹಿಂಗಂತ ಹೆಣ್ಮಕ್ಳು. ರಾಮ ಮಂದಿರ ಸರ್ಕಲ್ನ್ಯಾಗ ಬಸ್ ಸ್ಟ್ಯಾಂಡ್ ತನಕ ವಾಕ್ ಮಾಡಾಕತ್ತಾರಂತ. ಯಾಕಂದ್ರೆ ಬಸ್ಸೂ ಇಲ್ಲ, ಬೈಕೂ ಇಲ್ಲ, ಒಂದು ಆಟೋ ಇಲ್ಲ, ಎದ್ರಾಗ ಓಡಾಡ್ಬೇಕು ನಾವು ಅಂತ ಹೇಳಿ ಹೆಣ್ಮಕ್ಳು ಪಾಪ ಕಣ್ಣಾಗ ನೀರು ತೆಗದಾರ ನೋಡ್ರಿ. अम्मा कहाँ जाना कहाँ जाना कहाँ जाना बस स्टैंड छोड़ना किन्ने जाना हाँ अम्मा कहाँ जाना कहाँ जाना कहाँ जाना बस स्टैंड छोड़ना किन्ने जाना हाँ ಈಗ ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ ಬರ್ರಿ. ರಾಜ್ಯದಾಗ ಗೃಹ ಸಚಿವರು ನೆಟ್ಗ ಕೆಲಸ ಮಾಡವಲ್ರು ಅಂತ ಟೀಕೆ ಮಾಡ್ತಿದ್ದ ಜೋಶಿಗೆ ಪರಮೇಶ್ವರ್ ಅದ ಸ್ಟೈಲ್ನಾಗ ಉತ್ತರ ಕೊಟ್ಟಾರ ನೋಡ್ರಿ. ಅಲ್ರಿ, ನೀವು ಕೇಂದ್ರದಾಗ ಸಚಿವರಾಗಕ ಲಾಯಕ ಇಲ್ಲ ಅಂತ ಒಪ್ಕೊಳ್ತೀರನ ಹೆಂಗ ಅಂತ ಪ್ರಶ್ನೆ ಮಾಡಿದ್ರ. ಹುಬ್ಬಳ್ಳಿ ಒಳಗ ಮಾತಾಡಿದವರು, ಹೋಗ್ಲಿ ಬಿಡ್ರಿ, ಜೋಶಿಗೆ ನನ್ನ ತಾಕತ್ ಏನಂತ ಗೊತ್ತೈತಿ ಅಂತ ಹೇಳಿದ್ರ. ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ, ಅವ್ರಿಗೆ ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ. ಈಗ ನಾನು ಅವರಿಗೆ ಅಸಮರ್ಥ ಕೇಂದ್ರ ಸಚಿವರು ಅಂತ ಹೇಳಿಬಿಟ್ರೆ ಅದು ಎಷ್ಟು ಸಮಂಜಸವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅವರು. ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ. ಇನ್ನು ಸುವರ್ಣಸೌಧದಾಗ ಆಗಿದ್ದ ಗದ್ದಲ ವಿಚಾರ ಇತ್ತಲ್ರಿ, ಭಾಳ ಚರ್ಚೆ ಆಗಕತೈತಿ. ಆ ಸಿಟಿ ರವಿ ಕೇಸ್ನಾಗ ಇನ್ನು ನಂದೇನು ಜಾಸ್ತಿ ಮಾತಾಡಂಗಿಲ್ರಿ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ಯಾರ ನೋಡ್ರಿ. ಯಾಕಂದ್ರೆ ಈಗ ಈ ಕೇಸ್ನ CIDಗೆ ಕೊಟ್ಟಿವಿ, ಅವರ ಮುಂದೆ ಎಲ್ಲ ನೋಡ್ಕೋತಾರ, ಅದ್ರ ಬಗ್ಗೆ ನಾ ಏನು ಮಾತಾಡಕ್ಕೆ ಹೋಗಂಗಿಲ್ಲ. ಇನ್ನು ಸ್ಪೀಕರ್ ಸಾಹೇಬ್ರು ಅವ್ರ ಕೆಲಸ ಮಾಡ್ಯಾರ, ನನ್ನ ಹತ್ರ ಇದ್ರ ಬಗ್ಗೆ ಮಾತಾಡಬೇಡ್ರಿ, ಮುಂದೆ ನೋಡೋಣ ಅಂತ ಹೇಳಿದ್ರು. ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಇನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಮಾತಾಡಿದ್ದ ಮಾತು ಜನರ ಪಿತ್ತ ನಿರ್ತಿಗೇರೈತ್ ನೋಡ್ರಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಕಲಬುರಗಿ ಬಂದ್ಗ ಕರೆ ಕೊಟ್ಟಾರ. ಊರಾಗ ಬಸ್ಸು ಇಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಜನ ಹೋಗಂಗಿಲ್ಲ, ಹಂಗಾಗ್ಬಿಟ್ಟೈತಿ ಪರಿಸ್ಥಿತಿ. ಯಾಕಂದ್ರೆ ಅಮಿತ್ ಶಾ ಪ್ರತಿಕೃತಿಗೆ ಅಲ್ಲೇ ಮೊದಲು ಚಪ್ಪಲಿ ಹಾರ ಹಾಕಿದ್ರು, ಆಮೇಲೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ಯಾರ. ಅದಕ್ಕೆ ಬಸ್ ಓಡಾಡವಲ್ಲು. ಇನ್ನು ಕಲಬುರಗಿ ಅಷ್ಟೇ ಅಲ್ಲ, ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಗದಗ, ಬೆಟಗೇರಿ, ಅವಳಿ ನಗರದಾಗೂ ಬಂದ್ ಮಾಡ್ಯಾರ ನೋಡ್ರಿ. ಅಮಿತ್ ಶಾ ಫೋಟೋಗೆ ಬೆಂಕಿ ಹಚ್ಚಿ ಧಿಕ್ಕಾರಕ್ಕೆ ಹೋಗ್ಯಾರ್ರಿ. ಆ ಕಡೆ ಒಂದು ಕತೆ ಆದ್ರೆ ಈ ಕಡೆ ಗದಗ ನಗರದ ಮುಳುಗುಂದ ನಾಕಾದಾಗ ಅಮಿತ್ ಶಾ ಪ್ರತಿಕೃತಿಗೆ ಬೆಂಕಿ ಹಚ್ಚು ಹೊತ್ನ್ಯಾಗ ಪೊಲೀಸರು ಅಡ್ಡಿಗೆ ಬಂದ್ರು ನೋಡ್ರಿ, ಅಂದ್ರೆ ಅಡ್ಡಿ ಪಡಿಸಿದ್ರು ಅವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಸ್ವಲ್ಪ ಗಲಾಟೆನೂ ಆಯ್ತು. 25 ವರ್ಷ ಆದ್ಮ್ಯಾಗ ಅಜ್ಜಿ ಜೀವಂತ ಇರೋ ವಿಚಾರ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಅವ್ರ ಫ್ಯಾಮಿಲಿಗೂ ಈ ಸುದ್ದಿ ಮುಡ್ತು. ಇದರಿಂದ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಪೋತಲಕಟ್ಟಿ ಒಳಗ ಅಜ್ಜಿ ಬರ್ತಾರಂತ ಇಡೀ ಕುಟುಂಬ ಕಾಯಕತೈತ್ ನೋಡ್ರಿ. ಇನ್ನು ಈ ಅಜ್ಜಿ ಕತಿ ಹೇಳಬೇಕಂದ್ರೆ 25 ವರ್ಷದ ಹಿಂದಕ್ಕೆ ಹೋಗ್ರಿ. ಒಂದು ಸ್ವಲ್ಪ ಹೊಸಪೇಟೆ ಒಳಗ ಒಂದು ಟ್ರೈನ್ ಹತ್ತಿದ್ರಂತೆ ಇವರು, ಸಾಕಮ್ಮ ಅನ್ನೋರು. ಚಂಡೀಗಢಕ್ಕೆ ಹೋಗಿದ್ರಂತ. ಹಂಗ ಚಂಡೀಗಢದ ಮಂಡಿ ಜಿಲ್ಲೆ ಒಳಗ ಇರುವ ಆಶ್ರಮದಾಗ ಇವರು ಉಳ್ಕೊಂಡಿದ್ರಂತ. ಅಲ್ಲಿ ಹಿಂಗ ಅಜ್ಜಿ ಉಳ್ಕೊಂಡಿದ್ದ ಬಗ್ಗೆ ಮಂಡ್ಯ ಮೂಲದ IPS ಅಧಿಕಾರಿ ಒಬ್ರು ಬಳ್ಳಾರಿಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಣಿವಣ್ಣನ್ ಅವರಿಗೆ ತಿಳಿಸಿದ್ರಂತ. ಮಣಿವಣ್ಣನ್ ಚಂಡೀಗಢದ ಮಂಡಿಗೆ ಒಂದು ಟೀಮ್ ಕಳಿಸಿದ್ರಂತ ನೋಡ್ರಿ. ಅಜ್ಜಿನ ಪತ್ತೆ ಮಾಡಿದ ತಂಡ ಈಗ ಅವ್ರನ್ನ ಮತ್ತೆ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬರಾಕತ್ತಾರ. ಇನ್ನು ನಿನ್ನೆ ರಾತ್ರಿ ಸಿಲಿಂಡರ್ ಸೋರಿಕೆ ಆಗಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಗಾಯಗೊಂಡಿದ್ದರಿ. ಅವ್ರನ್ನೆಲ್ಲ ಹುಬ್ಬಳ್ಳಿ ಕಿಮ್ಸ್ ದವಾಖಾನೆಗೆ ಸೇರಿಸಿದ್ರು. ಅಲ್ಲಿ ನೆಟ್ಗೆ ಔಷಧಿನೂ ಇಲ್ಲ, ಇಂಜೆಕ್ಷನು ಕೊಡೋವಲ್ರು. ಇಂಥ ದವಾಖಾನೆಯಾಗ ನಾವು ಹೆಂಗಿರುವುದು ಅಂತ ಪಾಪ ಗೋಳಾಡಕತ್ತಾರ ನೋಡ್ರಿ.
ಧಾರವಾಡದ ಮಂದಿ ಅಂದ್ರೆ ಒಂದು ರೀತಿ ಭಾಳ ಸ್ಪೆಷಲ್ ಅವರು. ಯಾಕಂದ್ರೆ ಧಾರವಾಡದಾಗ ನಡೆದಿದ್ದ ಮದುವೆನೂ ಸ್ವಲ್ಪ ಸ್ಪೆಷಲ್ ಆಗಿ ಕಾಣಕತ್ತೈತಿ. ಈಗ ಎಲ್ಲರ ಮದುವೆ ಆಗಲಿ ಅಲ್ಲಿ ಫೋಟೋಗ್ರಾಫರ್ ಇದ್ದೇ ಇರ್ತಾರಲ್ರಿ. ವಿಡಿಯೋ ಫೋಟೋ ಮಾಡೋ ಮಂದಿಗೆ ಜನ ರೊಕ್ಕ ಕೊಟ್ಟು ಸುಮ್ಮನಾಗ್ಬಿಡ್ತಾರ. ಆದ್ರೆ ಧಾರವಾಡದಾಗ ತಮ್ಮ ಮದುವೆ ಫೋಟೋ ವಿಡಿಯೋ ಮಾಡಿದ್ದು ಫೋಟೋಗ್ರಾಫರ್ಗೆ ಈ ದಂಪತಿ ಸನ್ಮಾನ ಮಾಡ್ಯಾರ ನೋಡ್ರಿ. ಈಗ ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋಣ ಬರ್ರಿ. ರಾಜ್ಯದಾಗ ಗೃಹ ಸಚಿವರು ನೆಟ್ಗ ಕೆಲಸ ಮಾಡವಲ್ರು ಅಂತ ಟೀಕೆ ಮಾಡ್ತಿದ್ದ ಜೋಶಿಗೆ ಪರಮೇಶ್ವರ್ ಅದ ಸ್ಟೈಲ್ನಾಗ ಉತ್ತರ ಕೊಟ್ಟಾರ ನೋಡ್ರಿ. ಅಲ್ರಿ, ನೀವು ಕೇಂದ್ರದಾಗ ಸಚಿವರ ಲಾಯಕ ಇಲ್ಲ ಅಂತ ಒಪ್ಕೊಳ್ತೀರನ ಹೆಂಗ ಅಂತ ಪ್ರಶ್ನೆ ಮಾಡಿದ್ರ. ಹುಬ್ಬಳ್ಳಿ ಒಳಗ ಮಾತಾಡಿದ ಅವರು, ಹೋಗ್ಲಿ ಬಿಡ್ರಿ, ಜೋಶಿಗೆ ನನ್ನ ತಾಕತ್ ಏನಂತ ಗೊತ್ತೈತಿ ಅಂತ ಹೇಳಿದ್ರ. ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ. ಈಗ ನಾನು ಅವರಿಗೆ ಅಸಮರ್ಥ ಕೇಂದ್ರ ಸಚಿವರು ಅಂತ ಹೇಳಿಬಿಟ್ರೆ ಅದು ಎಷ್ಟು ಸಮಂಜಸವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅವರು. ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ. ಇನ್ನು ಸುವರ್ಣಸೌಧದಾಗ ಆಗಿದ್ದ ಗದ್ದಲ ವಿಚಾರ ಇತ್ತಲ್ರಿ, ಭಾಳ ಚರ್ಚೆ ಆಗಕತೈತಿ. ಆ ಸಿಟಿ ರವಿ ಕೇಸ್ನಾಗ ಇನ್ನು ನಂದೇನು ಜಾಸ್ತಿ ಮಾತಾಡಂಗಿಲ್ರಿ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ಯಾರ ನೋಡ್ರಿ. ಯಾಕಂದ್ರೆ ಈಗ ಈ ಕೇಸ್ನ CIDಗೆ ಕೊಟ್ಟಿವಿ, ಅವರ ಮುಂದೆ ಎಲ್ಲ ನೋಡ್ಕೋತಾರ, ಅದ್ರ ಬಗ್ಗೆ ನಾ ಏನು ಮಾತಾಡಕ್ಕೆ ಹೋಗಂಗಿಲ್ಲ. ಇನ್ನು ಸ್ಪೀಕರ್ ಸಾಹೇಬ್ರು ಅವ್ರ ಕೆಲಸ ಮಾಡ್ಯಾರ, ನನ್ನ ಹತ್ರ ಇದ್ರ ಬಗ್ಗೆ ಮಾತಾಡಬೇಡ್ರಿ, ಮುಂದೆ ನೋಡೋನು ಅಂತ ಹೇಳಿದ್ರು. ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಇನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಮಾತಾಡಿದ್ದ ಮಾತು ಜನರ ಪಿತ್ತ ನಿರ್ತಿಗೆರೇತ್ ನೋಡ್ರಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಕಲಬುರಗಿ ಬಂದ್ಗೆ ಕರೆ ಕೊಟ್ಟಾರ. ಊರಾಗ ಬಸ್ಸು ಇಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಜನ ಹೋಗಂಗಿಲ್ಲ, ಹಂಗಾಗ್ಬಿಟ್ಟೈತಿ ಪರಿಸ್ಥಿತಿ. ಯಾಕಂದ್ರೆ ಅಮಿತ್ ಶಾ ಪ್ರತಿಕೃತಿಗೆ ಅಲ್ಲೇ ಮೊದಲು ಚಪ್ಪಲಿ ಹಾರ ಹಾಕಿದ್ರು, ಆಮೇಲೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ಯಾರ. ಅದಕ್ಕೆ ಬಸ್ ಓಡಾಡವಲ್ಲು. ಇನ್ನು ಕಲಬುರಗಿ ಅಷ್ಟೇ ಅಲ್ಲ, ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಇವತ್ತು ಗದಗ ಬೆಟಗೇರಿ ಅವಳಿ ನಗರದಾಗೂ ಬಂದ್ ಮಾಡ್ಯಾರ ನೋಡ್ರಿ. ಅಮಿತ್ ಶಾ ಫೋಟೋಗೆ ಬೆಂಕಿ ಹಚ್ಚಿ ಧಿಕ್ಕಾರಕ್ಕೆ ಹೋಗ್ಯಾರ್ರಿ. ಆ ಕಡೆ ಒಂದು ಕತೆ ಆದ್ರೆ ಈ ಕಡೆ ಗದಗ ನಗರದ ಮುಳುಗುಂದ ನಾಕಾದಾಗ ಅಮಿತ್ ಶಾ ಪ್ರತಿಕೃತಿಗೆ ಬೆಂಕಿ ಹಚ್ಚು ಹೊತ್ನ್ಯಾಗ ಪೊಲೀಸರು ಅಡ್ಡಿ ಬಂದ್ರು ನೋಡ್ರಿ, ಅಂದ್ರೆ ಅಡ್ಡಿ ಪಡಿಸಿದ್ರು ಅವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಸ್ವಲ್ಪ ಗಲಾಟೆನೂ ಆಯ್ತು. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡೋನು, ಆದ್ರೆ ಅದಕ್ಕೂ ಮೊದಲು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ಅಪ್ಡೇಟ್ ಐತಿ, ಅದನ್ನ ನೋಡ್ಬಿಡೋಣ್ರಿ. ಕಲಬುರಗಿ ಬಂದಾಗಿ ಹೆಣ್ಮಕ್ಳೆಲ್ಲ ಭಾಳ ಕಣ್ಣೀರು ಹಾಕಾಕತ್ತಾರಂತ ನೋಡ್ರಿ. ಊರಾಗ ಒಂದು ಬಸ್ ಇಲ್ಲ, ಆಟೋ ಇಲ್ಲ, ಬೈಕ್ ಇಲ್ಲ, ನಡು ರೋಡ್ನ್ಯಾಗ ನಿಂತು ಕಣ್ಣೀರು ಹಾಕಾಕತ್ತಾರ ಹಿಂಗಂತ ಹೆಣ್ಮಕ್ಳು. ರಾಮ ಮಂದಿರ ಸರ್ಕಲ್ನ್ಯಾಗ ಬಸ್ ಸ್ಟ್ಯಾಂಡ್ ತನಕ ವಾಕ್ ಮಾಡಾಕತ್ತಾರಂತ. ಯಾಕಂದ್ರೆ ಬಸ್ಸೂ ಇಲ್ಲ, ಬೈಕೂ ಇಲ್ಲ, ಒಂದು ಆಟೋ ಇಲ್ಲ, ಎದ್ರಾಗ ಓಡಾಡ್ಬೇಕು ನಾವು ಅಂತ ಹೇಳಿ ಹೆಣ್ಮಕ್ಳು ಪಾಪ ಕಣ್ಣಾಗ ನೀರು ತೆಗದಾರ ನೋಡ್ರಿ. अम्मा कहाँ जाना पर्सनल कहाँ जाना बस स्टैंड छोड़ना ಇನ್ನೇನಲ್ಲ अम्मा कहाँ जाना पर्सनल कहाँ जाना बस स्टैंड छोड़ना ಇನ್ನೇನಲ್ಲ